ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹರಕೆಯನ್ನು ಹೊತ್ತು ನಾಗಾವಿ ಯಲ್ಲಮ್ಮ ದೇವಿಗೆ ಚಿತ್ತಾಪುರ್ನಲ್ಲಿ ಅನೇಕ ಅಭಿಮಾನಿಗಳು ದಂಡ ನಮಸ್ಕಾರವನ್ನು ಹಾಕಿದ್ದಾರೆ. ಚಿತ್ತಾಪುರ ತಾಲೂಕಿನ ಮತ್ತಿಮೂಡು ಗ್ರಾಮದ ಕಡು ಒಕ್ಕಲಿಗರು ಅಭಿವೃದ್ಧಿ ಸೇವಾ ಸಂಘದ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷ ಗುರುನಾಥ್ ದೇಸಾಯಿ ಮತ್ತು ಕಾಂಗ್ರೆಸ್ ಯುವ ಮುಖಂಡ ಶಿವಾನಂದ ಬೀರಂಜಿ ಅವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗುವ ಮಹದಾಸೆಯಿಂದ ಹರಕೆ ಹೊತ್ತು ನಾಗವಿ ಯಲ್ಲಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೀರ್ಘದಂಡ ನಮಸ್ಕಾರ ಹಾಕಿದರು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರ ಗ್ರಾಮದ ಎಲ್ಲ ಸಮಾಜದ ಬಾಂಧವರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಸೇರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು ಎಂದು ಗುರುನಾಥ್ ದೇಸಾಯಿ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾಣಿಕ್ ಶಿಂದೆ, ಅಶೋಕ್ ಕೆರಳಿ, ಗುಂಡಪ್ಪ ಘಾಟಿಮನಿ, ರಾಜು ರಾಜಪುರ್, ಸುನೀಲ್ ಕಲ್ವಾ, ನಾಗಣ್ಣ ಬೆಣ್ಣೂರ್ಕರ್, ರಾಜ್ಕುಮಾರ್ ಬಿಚ್ಚ, ಶಂಕರ್ ಕಾಶಿ, ಯಶವಂತರಾಯ್, ನಾಗಣ್ಣಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು. ಅಣ್ಣರಾಯ್ ವಿವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ಮುಖ್ಯಮಂತ್ರಿಗಳ ಗುದ್ದಾಟದಿಂದ ನಮ್ಮ ಒಕ್ಕಲಿಗ ಸಮಾಜದ ರಾಜಕೀಯ ಅನುಭವ ಹಾಗೂ ಎಲ್ಲ ಸಮುದಾಯವನ್ನು ಒಳಗೊಂಡಂತ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲಿವರೆಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡದ ಕಾರಣ ಈಗಾಗಲೇ ಮತ್ತಿಮೂರು ಸಮಸ್ತ ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಒಳಗೊಂಡು ನಮ್ಮ ನಾಗಾವಿ ದೇವಿ ಕ್ಷೇತ್ರಕ್ಕೆ ಆಗಮಿಸಿ ದೀರ್ಘದಂಡದೊಂದಿಗೆ ನಮಸ್ಕಾರವನ್ನು ಸಲ್ಲಿಸಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಒಕ್ಕಲಿಗ ಸಮಾಜದ ಹಿರಿಯ ನಾಯಕರು ಹಾಗೂ ರಾಜಕೀಯ ಮುದ್ದಸ್ತಿ ಇದ್ದ ಕಾರಣ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ಸಮಾಜ ವತಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಲು ತಾವು ಅಮೃತ ಹಸ್ತವನ್ನು ಕೋರಬೇಕು. ಅದಲ್ಲದೆ ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಹಾಗೂ ರಾಜ್ಯದ ರಾಷ್ಟ್ರೀಯ ರಾಜಕೀಯ ಕಾರ್ಯದರ್ಶಿಗಳಾದಂಥ ಎಲ್ಲ ಕಾರ್ಯದರ್ಶಿಗಳಿಗೆ ಅಖಿಲ ಕರ್ನಾಟಕ ಒಕ್ಕಲಿಗ ಸಮಾಜ ವತಿಯಿಂದ ಹಾಗೂ ಕಲಬುರಗಿ ಜಿಲ್ಲಾ ಕೂಡೊಕ್ಕಲಿಗ ಸಮಾಜ ವತಿಯಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಮಾಡಬೇಕೆಂದು ನಾನು ಕಲಬುರಗಿ ಜಿಲ್ಲಾ ಕೂಡೊಕ್ಕಲಿಗ ಸಮಾಜದ ಅಭಿವೃದ್ಧಿ ಸೇವಾ ಸಂಘ ಹಾಗೂ ಒಕ್ಕಲಿಗ ಒಕ್ಕೂಟ ಸಂಘದಿಂದ ವಿನಂತಿಸಿಕೊಳ್ತೇನೆ. ನಾವು ಇವತ್ತಿನ ದಿವಸ ನಮ್ಮ ನಾಡಿನ ಆರಾಧ್ಯ ದೇವತೆ ನಾಗಾವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಒಂದು ಪ್ರಾರ್ಥನೆ ಸಲ್ಲಿಸೋದಕ್ಕೋಸ್ಕರ ಬಂದಿದ್ದೀವಿ. ಮತ್ತಿಮೂರು ಗ್ರಾಮದ ಎಲ್ಲ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಹಾಗೂ ಕೂಡೊಕ್ಕಲಿಗ ಸಮಾಜ ಬಾಂಧವರು ಏನು ಇವತ್ತಿನ ದಿವಸ ರಾಜ್ಯದಲ್ಲಿ ಮುಖ್ಯಮಂತ್ರಿಗ ಒಂದು ಚರ್ಚೆ ನಡೀತಾ ಇದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲು ಆ ತಾಯಿಯ ಆಶೀರ್ವಾದ ಬೇಕು ಅಂತ ನಾವು ಆ ತಾಯಿಯ ಸನ್ನಿಧಾನದಲ್ಲಿ ಎಲ್ಲರೂ ಬಂದು ಪ್ರಾರ್ಥನೆ ಸಲ್ಲಿಸಿದ್ದೀವಿ. ದೀರ್ಘದಂಡ ನಮಸ್ಕಾರಗಳನ್ನು ಹಾಕಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ದೇವೆ. ಆ ತಾಯಿ ಯಾವತ್ತೂ ನಮ್ಮ ಆಸೆಯನ್ನು ನಿರಾಶೆ ಮಾಡಲ್ಲ. ಆ ತಾಯಿಯ ಆಶೀರ್ವಾದ ಸಿಗ್ತದೆ ನಮ್ಮ ಭಾವನೆ. ಮುಂದಿನ ಈ ದಿನಗಳಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಆಗೋದು ನನಗೆ 100ಕ್ಕೆ 100 ಆ ತಾಯಿಯ ಆಶೀರ್ವಾದ ಸಿಗುತ್ತೆ ಅಂತ ಖಂಡಿತವಾಗ್ಲೂ ಖಾತ್ರಿ ಇದೆ. ಆದ್ರಿಂದ ನಾವು ಯಾವುದೇ ಒಂದು ಇದರ ವಿಚಾರದಲ್ಲಿ ಬಂದಿಲ್ಲ. ಒಂದು ಸಮುದಾಯ ವತಿಯಿಂದ ಹಾಗೂ ಒಂದು ಡಿ ಕೆ ಶಿವಕುಮಾರ್ ಸಾಹೇಬರ ಅಭಿಮಾನಿಗಳು ಅವರ ಒಂದು ಕಾರ್ಯವೈಖರಿಯನ್ನ ಮೆಚ್ಚಿಕೊಂಡು ಅವರು ಮುಖ್ಯಮಂತ್ರಿಗಳಾದ್ರೆ ಇನ್ನೂ ಒಳ್ಳೆಯ ಹೆಚ್ಚಿನ ಆಡಳಿತವನ್ನು ಕೊಡೋದಕ್ಕೆ ಉತ್ಸಾಹಿಗಳಾಗಿ ಕೆಲಸ ಮಾಡ್ತಾರೆ. ಎಲ್ಲ ಪಕ್ಷದ ಎಲ್ಲ ಸದಸ್ಯರುಗಳನ್ನ ನಾಯಕರುಗಳನ್ನ ಒಗ್ಗಟ್ಟು ಮಾಡಿಕೊಂಡು ಇನ್ನೂ ಪಕ್ಷಕ್ಕೆ ಬಲಪಡಿಸ್ತಾರೆ ಅನ್ನೋ ಒಂದು ಅಭಿಲಾಷೆಯಿಂದ ನಾವೆಲ್ಲರೂ ಆ ತಾಯಿಯಲ್ಲಿ ಬಂದು ಮೊರೆ ಕೇಳಿದ್ದೇವೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ಸ್ವೀಕರಿಸಿದ ನಂತರ ಆ ತಾಯಿಯ ಒಂದು ಕೃಪಾಶೀರ್ವಾದದಿಂದ ಈ ತನ್ನ ಸನ್ನಿಧಾನಕ್ಕೆ ಅವ್ರನ್ನ ಖಂಡಿತವಾಗಿ ಕರ್ಸ್ಕೊಳ್ತಾರೆ ಅಂತೇಳಿ ನಮ್ಗೆ ಒಂದು ಭರವಸೆ ಇದೆ.
ಖಂಡಿತವಾಗಿ ಆ ತಾಯಿ ನಮ್ಮ ಆಶೆಯನ್ನು ಈಡೇರಿಸ್ತಾಳೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಮುಖ್ಯಮಂತ್ರಿಗಳಾದ ನಂತರ ಕೂಡ ನಾವು ಮತ್ತೆ ಇಲ್ಲಿ ಪೂಜಾ ಸೇವೆಯನ್ನು ಇಟ್ಕೋಬೇಕು ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪ ಮಾಡಿದೀವಿ. ಅದು ನೆರವೇರಿದ್ರೆ ನಾವು ಯಾವತ್ತೂ ಸದಾಕಾಲ ಬಂದು ಇಲ್ಲಿ ತಾಯಿಯ ಸನ್ನಿಧಾನದಲ್ಲಿ ಪೂಜಾ ಸೇವೆಯನ್ನು ಸಲ್ಲಿಸ್ತೀವಿ ಅಂತ ಹೇಳ್ತೀನಿ. ನಮ್ಮ ಹೆಸರು ಗುರುನಾಥ್ ದೇಸಾಯಿ ಅಂತ, ಮತ್ತಿಮೂಡು, ಚಿತ್ತಾಪುರ ಕ್ಷೇತ್ರ, ಮತ್ತಿಮೂಡು ಗ್ರಾಮ, ಸಮಾಜದ ಜಿಲ್ಲಾ ಉಪಾಧ್ಯಕ್ಷರು. ಇವತ್ತಿನ ದಿವಸ ನಾವು ಚಿತ್ತಾಪುರ ಮತಕ್ಷೇತ್ರದ ಮತ್ತಿಮೂರು ಗ್ರಾಮದಿಂದ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ನಾಗಾವಿ ಯಲ್ಲಮ್ಮ ತಾಯಿಯ ಸನ್ನಿಧಿಯಲ್ಲಿ ಬಂದು ಒಂದು ಹರಕೆಯನ್ನು ಹೊರ್ತಾ ಇದ್ದೇವೆ. ಅದೇನಪ್ಪ ಅಂದ್ರೆ, ಮುಂದೆ ಈಗ ಸಿಎಂ ಚರ್ಚೆ ನಮ್ಮ ರಾಜ್ಯದಲ್ಲಿ ಬಹಳ ನಡೀತಾ ಇದೆ. ಮುಂದೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ದಲಿತ ಸಿಎಂ ಅಂತ ಬಂದಾಗ ನಮ್ಮ ದೀನದಲಿತರ ಬಂದು ಈ ಒಂದು ರಾಜ್ಯದ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಡಬೇಕೆಂದು ನಾವು ತಾಯಿಯ ಒಂದು ಸನ್ನಿಧಿಯಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಯಾಕಂದರೆ ಅವರಲ್ಲಿ ಸಿಎಂ ಆಗುವ ಎಲ್ಲ ಅರ್ಹತೆ ಇದೆ. ಸಿಎಂ ಮಾಡಿದರೆ ರಾಜ್ಯಕ್ಕೆ ಇನ್ನಷ್ಟು ಒಳಿತಾಗುತ್ತದೆ ಮತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶ ಈ ಒಂದು ಅಭಿವೃದ್ಧಿ ಆಗುವಲ್ಲಿ ಯಾವ ಸಂಶಯವಿಲ್ಲ ಎಂದು ಹೇಳಿ ಅವರನ್ನು ದಲಿತ ಸಿಎಂ ಎಂದು ಈ ರಾಜ್ಯದಲ್ಲಿ ಕೂತಿದ್ದಾಗ ಅವರಿಗೆ ಸಿಎಂ ಮಾಡಬೇಕೆಂದು ಈ ಒಂದು ನಮ್ಮ ತಾಯಿ ಹತ್ತಿರ ಹರಕೆ ಹೊತ್ತಿದ್ದೇವೆ. ಈ ಒಂದು ಸಿಎಂ ಮಾಡಿದಾಗ ಮುಂದೆ ಈ ತಾಯಿ ಕೂಡ ಮತ್ತೊಮ್ಮೆ ಪೂಜೆ ಸಲ್ಲಿಸಿ ಈ ತಾಯಿಗೆ ಒಂದು ಯಾವುದಾದರೂ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಬೇಕಂತ ಉದ್ದೇಶ ಹೊಂದಿ ಇಲ್ಲಿ ನಾವೆಲ್ಲ ಮತ್ತಿಮೂರು ಗ್ರಾಮದ ಈ ಒಂದು ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು, ಎಲ್ಲಾ ಸಮಾಜ, ಈ ಒಂದೇ ಸಮಾಜದಲ್ಲಿ ಎಲ್ಲಾ ಸಮಾಜದ ಬಾಂಧವರು ಬಂದಿದ್ದಾರೆ.